ಈ ಮಧ್ಯೆ ಎರಡಿದೆ. ಒಂದು ಈ ಎನರ್ಜಿ ಬಗ್ಗೆ ಮಾತಾಡೋದ್ರಿಂದ ಹ್ಞೂ ನಮ್ಮಲ್ಲಿ ಈಗ ಬ್ಲ್ಯಾಕ್ ಮ್ಯಾಜಿಕ್ಕು ಇದೆಲ್ಲ ಮಾತಾಡ್ತಾರಲ್ಲ, ಹ್ಞೂ ಅದಕ್ಕೂ ಈ ಬಣ್ಣ ಚಿಕಿತ್ಸೆ ಅನ್ವಯಿಸತ್ತಾ? ಹೌದು. ಯಾಕೆಂದರೆ ಇವಾಗೇನು ಬ್ಲ್ಯಾಕ್ ಮ್ಯಾಜಿಕ್ಕು ದೆವ್ವ ಹಿಡ್ಕೊಂಡಿದೆ ಅದು ಇದೆ ಅಂತೀರ, ಇಟ್ಸ್ ಆಲ್ ಬಿಕಾಸ್ ಆಫ್ ವಾಯು ತತ್ವ ಈಸ್ ವೆರಿ ಲೋ ಇನ್ ದ ಬಾಡಿ. ಹೌದಾ? ಅಷ್ಟೇ, ಬೇರೆ ಏನಿಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ಕು ದೆವ್ವ ಭೂತ ಇವೆಲ್ಲ ಒಂದೇ ಮೇಡಮ್. ಸಮ್ ಥಾಟ್ ಈಸ್ ಕಮಿಂಗ್ ಟು ಮೈಂಡ್, ನಿಮ್ಮ ತಲೆಗೆ ಬರ್ತಾ ಇದೆ, ಅದು ಆಚೆ ಹೋಗ್ತಿಲ್ಲ ಓಹೋ, ಅಷ್ಟೇ, ಇನ್ನೇನಿಲ್ಲ. ಅಲ್ಲೇ ಅದಕ್ಕೆ ಹ್ಮ್. ಆ ಥಾಟ್ ಆಚೆ ಹೋಗ್ಬೇಕಂದ್ರೆ ಚಲನೆ ಬೇಕು. ಚಲನೆ ಕೊಡೋದು ಯಾವುದಂದ್ರೆ ವಾಯು. ಅದಕ್ಕೆ ಹಳ್ಳಿ ಕಡೆ ಹೇಳ್ತಾರೆ ದೆವ್ವ ಮಾಡ್ಕೊಂಡೈತೆ ಅಂದ್ರೆ ಗಾಳಿ ಬಡ್ಕೊಂಡಿದೆ ಅಂತಾರೆ. ಗಾಳಿ ಅಂದರೆ ವಾಯು. ಗಾಳಿ ಮೆಟ್ಕೊಂಡಿದೆ, ಗಾಳಿ ಹಿಡ್ಕೊಂಡಿದೆ, ವಾಯು. ವಾಯು ಡಿಫಿಷಿಯನ್ಸಿ. ನೀವೇನು ಮಾಡೋದು ಬೇಡ, ವಾಯುಪುತ್ರಿಗೆ ಹೋಗಿ ಬನ್ನಿ. ಆಂಜನೇಯ ಓ, ಈಗ ದೆವ್ವ ಬಂತು ಹಿಡ್ಕೊಂಡವರೆಲ್ಲ connection. ಯಾಕೆ ಗಾಳಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಅವನೇ ದೆವ್ವ ಬಿಡಿಸೋದು, ಬೇರೆ ಯಾರಿಲ್ಲ. ಅದು ಹೇಗೆ ಅಂದ್ರೆ ಗಾಳಿ, ವಾಯುಪುತ್ರ. ನಿಮಗೆ ಗಾಡಿ ಕಡಿಮೆ ಆಗಿದೆ, ಆ ಗಾಳಿ ಶಕ್ತಿನ ನಿಮ್ಮಲ್ಲಿ ತುಂಬಬೇಕಷ್ಟೇ. ಗಾಳಿ ಶಕ್ತಿ ಬಂದರೆ ಚಲನೆ ಬರುತ್ತೆ, ಚಲನೆ ಬಂದರೆ ತಾಟು ಹೋಗುತ್ತೆ. ಸೊ ಗಾಳಿ ಶಕ್ತಿ ಬರೋದು ಅಂದ್ರೆ ಈಗ ಬೇರೆ ಯಾವ್ಯಾವ ಮೀನ್ಸ್ ಇದೆ? ಒಂದು ಹನುಮಂತ. ಒಂದು ಮುದ್ರಾ ಮಾಡ್ಬೋದು, ಕಲರ್ ಥೆರಪಿ ಆಗ್ಬೋದು, ಬೇರೆ ಬೇರೆ ದಾರಿ ಇದೆ. ಬಟ್ ನಮ್ಮ ಪೂರ್ವಜರು ಕಂಡುಹಿಡ್ಕೊಂಡಿರೋದು ಯಾವುದು? ಆಂಜನೇಯ. ನೋಡಿ, ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಯಾವುದೇ ಒಂದು ಚಿಕ್ಕ ಹಳ್ಳಿಗೆ ಹೋಗಿ, ಬೇರೆ ಯಾವ ದೇವಸ್ಥಾನ ಇಲ್ಲಾಂದ್ರೂ ಒಂದು ಸಣ್ಣ ಕಲ್ಲಲ್ಲಿ ಆಂಜನೇಯನ ಇಟ್ಟಿರ್ತಾರೆ. ಶಿವ ಪಾರ್ವತಿ ವಿಷ್ಣು ದೇಳಿ ಮಾರಮ್ಮ ಯಾವ ದೇವಸ್ಥಾನ ಇಲ್ಲದೆ ಇರ್ಬೋದು, ಬಟ್ ಆಂಜನೇಯ ಇಲ್ಲದೆ ಇರೋ ಊರನ್ನೊಂದು ತೋರಿಸ್ಬಿಡಿ, ಚಾನ್ಸೇ ಇಲ್ಲ. ದಟ್ ಈಸ್ ದ ಪವರ್ ಆಫ್ ವಾಯು. ಗಾಳಿ ಇಲ್ದಿರೋ ಜಾಗ ಎಲ್ಲಿದೆ ಅಂದಮೇಲೆ ಒಬ್ಬ ಮನುಷ್ಯನಿಗೆ ಒಂದು ಥಾಟ್ ಬಂದಿದ್ದು ಆಚೆ ಹೋಗಿಲ್ಲ ಅಂದರೆ ಬೇರೆ ಏನಿಲ್ಲ. ದ ಡಿಫಿಷಿಯನ್ಸ್ ಆಫ್ ವಾಯು. ಮುದ್ರೆ ಅಂದ್ರಲ್ಲ, ಮುದ್ರೆ ಏನ್ ಮಾಡ್ಬೇಕು? ಕಲರ್ ಥೆರಪಿ ಪ್ರಾಣವಾಯು ಮುದ್ರೆ ಮಾಡ್ಬೋದು, ಸಿಂಪಲ್. ಮುದ್ರೆ ಮಾಡೋದ್ರಿಂದ ಈಗ ದೆವ್ವ ಅಂತ ಭಯ ಆಗ್ತಾ ಇದೆ, ಯಾಕೋ ಮನಸ್ಸು ಸರಿ ಹೋಗ್ತಿಲ್ಲ, ಜಸ್ಟ್ ಹೋಲ್ಡ್ ದಿಸ್ ಮುದ್ರ ಎಷ್ಟೊತ್ತು? ಜಸ್ಟ್ 10 to 15 minutes ಎವ್ರಿ ಡೇ ಅಷ್ಟೇ. ನೆಕ್ಸ್ಟ್ ಕಲರ್ ಥೆರಪಿ, ಅದಕ್ಕೆ ಒಂದೇ solution ಒಂದು ಏನು? ಕಲರು, ಲೆಫ್ಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ಗೆ ಡಾರ್ಕ್ ಬ್ಲೂ ಹಚ್ಚಿದ್ರೆ ಸಾಕು. ಥಾಟ್ಸಲ್ಲಿ ಹಿಂಗೆ ಬಂದಿದ್ದು ಆಚೆ ಹೋಗುತ್ತೆ. ನೆಗೆಟಿವ್ ಥಾಟ್ಸು ಎನಿ ಥಾಟ್ಸ್, ಐ ಆಮ್ ಗಿವಿಂಗ್ ಮೊಮೆಂಟಮ್. ಒಳ್ಳೇದು ಹಂಗಿರೋ ಬಿಡ್ಬೋದು. ಹಾಂ, ಒಳ್ಳೇದು ಕೆಟ್ಟದ್ದು ಎರಡು ಬರ್ತಿರ್ತೈತೆ ಹೋಗ್ತಿರ್ತೈತೆ. ಸರಿ. ದಟ್ ಈಸ್ ದ ಪವರ್ ಆಫ್ ವಾಯು. ವಾಯು ಬಣ್ಣ ಬಂದ್ಬಿಟ್ಟು ಡಾರ್ಕ್ ಬ್ಲೂ. ನೈಸ್. ಮತ್ತೆ ಈ ಕಲರ್ ಥೆರಪಿ ಮೂಲಕ ಈ ಆತ್ಮಗಳ ಜೊತೆಗೆಲ್ಲ ಮಾತಾಡ್ಬೋದಾ ನೀವು? ಅವೆಲ್ಲ ಗೊತ್ತಿಲ್ಲ ಮೇಡಮ್. ನಾನು ಆತ್ಮನ ಸ್ಟ್ರೆಂಥನ್ ಮಾಡ್ತೀನಿ. ನಿಮ್ಮ ಮೈಂಡಿಗೆ ಪ್ರತಿ ಥಾಟ್ಸಿಗೆ ಎನರ್ಜಿ ಕೊಡೋದೇ ಆತ್ಮ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಹಲೋ ಮೇಡಮ್ ಅಂತದೀನಿ ಅಂದರೆ ನೀವು ಅಂದ್ಕೊಂಡಿದ್ರೆ ಮೈಂಡಿಂದ ಅಂತ. ಇಲ್ಲ, ಮೈಂಡನ್ನ ರನ್ ಮಾಡೋದೊಂದಿದೆ, ಆತ್ಮ. ಇದು ಪ್ರೊಸೆಸರ್. ಆತ್ಮ ಬಂದ್ಬಿಟ್ಟು ಮೆಮೊರಿ. ಮೆಮೊರಿನಲ್ಲಿ ಏನಿರುತ್ತೆ ಪ್ರೊಸೆಸರಲ್ಲಿ ರನ್ ಆಗೋದು. ಹಾರ್ಡ್ ಡಿಸ್ಕ್ ಇಲ್ದಂಗೆ ಪ್ರೊಸೆಸರಿಗೆ ಡೇಟಾ ಎಲ್ಲಿಂದ ಬರುತ್ತೆ? ಇವಾಗ ಒಂದು ಬೆಕ್ಕಿಗೆ ಅರ್ಥ ಆಯ್ತು. ಇಲ್ಲಿನೂ ಹಿಡಿಯೋಕೆ ಯಾಕೆ ಹೋಗ್ತತೆ? ಅದು ಹೇಳ್ತಾ ಇದೆ, ಅದು ಅದರ ಆತ್ಮದಲ್ಲಿದೆ ಇಲ್ಲಿನ ಹಿಡ್ಕೊಂಡು ತಿನ್ನು ಅಂತ. ಅದು ಅದಕ್ಕೆ ಅದು ಹುಟ್ಟು ಗುಣ ಹಾಂ, ಅಂತೆಲ್ಲ ಕೊಟ್ರು ನಾವು. ಸೊ ಹಾಗಾಗಿ ಆತ್ಮನ ಸ್ಟ್ರೆಂಥನ್ ಮಾಡೋ ಕಲರ್ ಬಂದ್ಬಿಟ್ಟು ವೈಟ್. ನಮ್ಮ ಎಲ್ಲ ತಾತ ಮುತ್ತಾತಂದ್ರು ಬೇರೆ ಯಾವ ಬಟ್ಟೆ ಉಡುತ್ತಿದ್ದಿಲ್ಲ, ಬರೀ ಬಿಳಿ ಬಟ್ಟೆ ಉಡೋರು. ಯಾಕೆ ಅಂದರೆ ಅದು ಆತ್ಮನ ಸ್ಟ್ರೆಂಥನ್ ಮಾಡುತ್ತೆ. ವಿಭೂತಿ ಹಚ್ಕೋತೀರಾ, ನಾಮ ಹಚ್ಕೋತೀರಾ, ಎಲ್ಲ ಬಿಳಿ ಬಣ್ಣ ನಿಮ್ಮ ಆತ್ಮನ ಸ್ಟ್ರೆಂಥನ್ ಮಾಡುತ್ತೆ. ಹೆಣ್ಮಕ್ಳು ಏನು ಮಾಡ್ಬೋದು? ಹೆಣ್ಮಕ್ಳು ಎಲ್ಲ ಮೋಹಿನಿಗಳು ನೋಡಿದ್ರಲ್ಲ, ಬಿಳಿ ಸೀರೆ, ಬಿಳಿ ಈಸ್ ದ ಪವರ್, ವೈಟ್ ಈಸ್ ದ ಪವರ್. ಬಿಕಾಸ್ ಮೋಹಿನಿ ಈಸ್ ಮಿಸ್ಅಂಡರ್ಸ್ಟುಡ್. ಅಂದರೆ ದೆವ್ವ ಪಿಶಾಚಿ ಬಿಳಿ ಬಟ್ಟೆ ಅಂದರೆ ಹೆಣ್ಮಕ್ಳು ಅಂದರೆ ಹೆದರ್ಕೋತಾರಲ್ಲ. ಸೊ ಬಿಳಿ ಅಂದರೆ ಆತ್ಮ ಅಷ್ಟೇ, ವೈಟ್ ಲೈಟ್. ವೈಟ್ ಲೈಟಲ್ಲಿ ಎಲ್ಲ 7 ಬಣ್ಣಗಳಿರೋದ್ರಿಂದ ನೀವೆಲ್ಲಿ ವೈಟ್ ಲೈಟ್ ಹಾಕ್ತಿರೋ ಅಲ್ಲಿ 7 ಬಣ್ಣಗಳು ಸಿರೋಗೋದ್ರಿಂದ ಸೂಪರ್ ಆಗ್ತೀರ. ನೀವು ಡೈಜೆಷನ್ ಸ್ಟ್ರೆಂಥನ್ ಮಾಡಬೇಕಾ? ವೆರಿ ಸಿಂಪಲ್. ಇಲ್ಲಿ ನಿಮ್ಗೆ ಜಸ್ಟ್ ವಿಭೂತಿ ಹಚ್ಚಿ, ವೈಟ್ ಕಲರ್ ವೈಟ್ ಪೇಂಟರ್ ಏನಾರು ಹಚ್ಚಿ, ಒಂದೇ ವಾರ ನಿಮ್ಗೆ ಎನಿ ಡೈಜೆಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮೊನ್ನೆ ಒಬ್ಬ ಮಿಲ್ಟ್ರಿ ಆಫೀಸರ್ ಬಂದಿದ್ದರು. ಸರ್ ತುಂಬ ಥ್ಯಾಂಕ್ಸ್ ಸರ್. ಯಾಕಪ್ಪ ಏನು? ಸೊ ನಂದು HbA1c 10+ ಇತ್ತು ಸರ್, ಇವಾಗ 6.5 ಬಂದಿದೆ. ಅಂಥದ್ದೇನು ಮಾಡ್ದಪ್ಪ ಅಂತ. ಸರ್ ನೀವು 6 ತಿಂಗಳ ಕೆಳಗೆ ಬಂದಿದ್ರಲ್ಲ ಸರ್, ನೀವು ತುಂಬ ಬ್ಯುಸಿ ಇದ್ರಿ, ಆದರೂ ನಿಮ್ಮನ್ನು ಕೇಳಿದೆ ಏನು ಮಾಡ್ಬೇಕಂತ. ನೀವು
ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಮಿಡಲ್ ಜಾಯಿಂಟಿಗೆ ಬಿಳಿ ಬಣ್ಣ ಹಾಕಕ್ಕೆ ಕೇಳಿದ್ರಲ್ಲ ಸರ್, ನಾನು 6 ತಿಂಗಳಿಂದ ತಪ್ಪದೇ ಮಾಡ್ತಿದ್ದೀನಿ ಸರ್. ಈಸ್ ಕಮಿಂಗ್ ವಿತ್ ರಿಪೋರ್ಟ್ಸ್. ಸೊ ಇದು ಏನು, ಈ ಜಾಯಿಂಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಪ್ಯಾಂಕ್ರಿಯಸ್ ಆ್ಯಂಡ್ ಬ್ಲಡ್. ಈ ಜಾಯಿಂಟಿಗೆ ವೈಟ್ ಕಲರ್ ಡೈಲಿ ಹಾಕ್ತಾ ಏನಾಗುತ್ತಂದರೆ, ವೈಟಲ್ಲಿ ವಿಬ್ಗಯಾರ್ ಕಲರ್ಸ್ ಇರ್ತವೆ. ಆ ಎಲ್ಲ ಶಕ್ತಿಗಳು ಪ್ಯಾಂಕ್ರಿಯಸ್ ಆ್ಯಂಡ್ ಬ್ಲಡ್ಡಿಗೆ ಬರುತ್ತೆ, ಈಲಾಗ್ತಾ ಹೋಗುತ್ತೆ. ಎನಿ ಜಾಯಿಂಟ್ಸ್, ಎನಿ ರಿಫ್ಲೆಕ್ಸ್, ಯಾವುದೋ ಒಂದು ಆರ್ಗನ್ಗೆ, ಯಾವುದೋ ಒಂದು ರಿಫ್ಲೆಕ್ಸ್ಗೆ ವಿಬ್ಗಯಾರ್ ಕಲರ್ ಹಾಕ್ತೀರಾ, ಸ್ವಲ್ಪ ವಾಸಿ ಆಗ್ತೀರಾ, ವಾಸಿ ಆಗಲ್ಲ ಅಂದ್ಕೊಳ್ಳಿ. ಆಗಿಲ್ಲ, ಇನ್ನೂ ಸ್ಟ್ರಾಂಗ್ ಹೀಲಿಂಗ್ ಬೇಕಾ, ಜಸ್ಟ್ ಯೂಸ್ ವೈಟ್. ಓ, ಎನಿ ರಿಫ್ಲೆಕ್ಸ್ ಜಾಯಿಂಟ್. ಥೈರಾಯ್ಡ್ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಏನಂದರೂ ಆ TSH ಡೌನೇ ಆಗ್ತಾಯಿಲ್ಲ, ಯಾವಾಗಲೂ 10 12 ಮೇಲೆ ಇದೆ, 20 ಮೇಲೆ ಇದೆ, ಹೆಂಗೆ ಬ್ರಿಂಗ್ ಡೌನ್ ಮಾಡೋದು? ಜಸ್ಟ್ ಗೋ ಟು ದಿ ಥೈರಾಯ್ಡ್ ರಿಫ್ಲೆಕ್ಸ್. ದಿಸ್ ಇಸ್ ತಲೆ ಭಾಗ, ಇದು ಎದೆ ಭಾಗ. ಥೈರಾಯ್ಡ್ ರಿಫ್ಲೆಕ್ಸ್ಗೆ ಜಸ್ಟ್ ಇಷ್ಟು ವೈಟ್ ಕಲರ್ ಹಾಕಿ, ಆ್ಯಂಡ್ ಎವ್ರಿ 2 ಮಂತ್ಸ್ ನೀವು ರಿಪೋರ್ಟ್ ತಗೊಳ್ಳಿ. ಲಾಸ್ಟ್ಲಿ ಈಗ ಹಾರ್ಟ್ ಬ್ರೇಕಪ್ಸ್ ಎಲ್ಲ ಈ ಯಂಗ್ ಜನ್ರೇಷನ್ ನೋಡ್ತಾ ಇರ್ತಾರೆ, ಜೆನ್ ಝಿಗಳು. ಸೊ ಈ ಬಿಸ್ನೆಸ್ಸಲ್ಲಿ ಚೆನ್ನಾಗಾಗಬೇಕಂದ್ರೆ ಏನು ಮಾಡಬೇಕು? ಒಂದು ನೆಕ್ಸ್ಟು ಹಾರ್ಟ್ ಬ್ರೇಕನ್ನು, ಲವ್ ಫೇಲ್ಯೂರನ್ನೆಲ್ಲ ಹ್ಯಾಂಡಲ್ ಮಾಡಬೇಕಂದ್ರೆ ಏನು ಮಾಡಬೇಕು? ಲವ್ ಫೇಲ್ಯೂರ್ ಪಿಂಕ್ ಹೇಳಿದ್ರಲ್ಲ, ಇದೇನಾ Yes. ಸೇಮ್? ಸೊ ಬಿಸ್ನೆಸ್ ಚೆನ್ನಾಗಬೇಕಂದ್ರೆ ಆ ಥರದಕ್ಕೆಲ್ಲ ಶಾರ್ಟ್ಕಟ್ಸ್ ಎಲ್ಲ ಇರುತ್ತಾ? ಇಲ್ಲ ಮೇಡಮ್, ಯು ಹ್ಯಾವ್ ಟು ಗೋ ವಿತ್ ನೇಚರ್. ನಿನಗೇನು ಬೇಕು ಅದು ಸಿಗುತ್ತೆ. ಯು ಹ್ಯಾವ್ ಟು ಅಕ್ವೇರ್ ದ ಎಲಿಮೆಂಟ್ಸ್. ಆ ಶಕ್ತಿ ತಾಕತ್ ಪಡ್ಕೋಬೇಕು, ಅವಾಗ ಬರುತ್ತೆ ಹೊರತು ಅದಕ್ಕೆಲ್ಲ ಇಲ್ಲಿ ಶಾರ್ಟ್ಕಟ್ಸು. ಶಾರ್ಟ್ಕಟ್ಸ್ ಲಾಂಗ್ ಟರ್ಮ್ ಇರಲ್ಲ. ಪ್ರಿಸೈಸಾಗಿ ಕೆಲವೊಂದಕ್ಕೆ ಮಾಡ್ಬೋದು. ಇವಾಗ ಜನ ಬರಬೇಕು, ಜನ ಹೋಗಬೇಕು, ಓಕೆ, ಕೆಲವೊಂದು ಪ್ರಾಡಕ್ಟ್ ಮೂವ್ ಆಗಬೇಕು, ಪ್ರಾಡಕ್ಟ್ ಅಬ್ರಾಡಿಗೆ ಹೋಗಬೇಕು. ಅದಕ್ಕೆ ಕೆಲವೊಂದು ಎನರ್ಜಿ, ಕಲರ್ ನ್ಯೂಮರಾಲಜಲ್ಲಿ ಅವ್ರದ್ದು ಡೇಟ್ ಆಫ್ ಬರ್ತಲ್ಲಿ ಯಾವ ಎನರ್ಜಿ ಇದೆ ನೋಡ್ಕೊಂಬಿಟ್ಟು ಬೇಸ್ಡ್ ಆನ್ ದಟ್ ವಿ ಗಿವ್. ಕಲರ್ ನ್ಯೂಮಾಲಜಿಗೂ ಎಷ್ಟು ಚಾರ್ಜ್ ಮಾಡ್ತೀರಾ, ಲೈಕ್ ಕನ್ಸಲ್ಟೇಷನ್? ಐ ಆಮ್ ನಾಟ್ ಲೈಕ್ ಅದರ್ ನ್ಯೂಮರಾಲಜಿಸ್ಟ್ ಮೇಡಮ್. ಬೇರೆ ನ್ಯೂಮರಾಲಜಿ 5,000 10,000 ಎಲ್ಲ ಮಾಡ್ತಾರೆ, ನಾವೆಷ್ಟು ಮಾಡ್ಬೋದು? ಇಷ್ಟು ಫೇಮಸ್ ಆಗಿ ಇಷ್ಟು ಮಾಡ್ತಿದ್ರು ಐ ವೋಂಟ್ ಚಾರ್ಜ್ ಮೋರ್ ದೆನ್ 500.